ಇವತ್ತು ದಲಿತರು ಯಾಕೆ ಭಗವದ್ಗೀತೆಯನ್ನ ಒಪ್ಪಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಜಾತಿ ಬಗ್ಗೆ ಅಂದ್ರೆ ಕೃಷ್ಣನೇ ನಾನೇ ಸೃಷ್ಟಿ ಮಾಡಿದ್ದೀನಿ ಜಾತಿಯನ್ನ ಅಂತ ಹೇಳ್ತಾರೆ ಅನ್ನುವಂಥದ್ದು. ಸೊ ಒಂದು ಭಾಗ ಅದೊಂದು ಖಂಡಿತವಾಗ್ಲೂ ಅದು ನಮ್ಗೆ ಈ ಕಾಲಕ್ಕೆ ತಪ್ಪು ಅಂತ ಅನ್ಸುತ್ತೆ. ಆದ್ರೆ ನಾವು ಅದು ಬಿಟ್ಟು ಇವತ್ತು ದೊಡ್ಡ ದೊಡ್ಡ ಬಿ ಸ್ಕೂಲ್ಗಳೆಲ್ಲ ಎಲ್ಲವೂ ಕೂಡ ಇದನ್ನ ಕಳಿಸ್ಕೊಡ್ತಾ ಇದ್ರು ಇವತ್ತು ಭಗವದ್ಗೀತೆಯನ್ನ. ಯಾಕೆ ಅಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ನಾವು ಆಧುನಿಕ ಯುಗದಲ್ಲಿ ಪ್ರತಿಯೊಂದನ್ನು ಕೂಡ ಇವತ್ತು ನಾವು ಸೆಲ್ಫ್ ಹೆಲ್ಪ್ ಆಗಿ ಪರಿವರ್ತನೆ ಮಾಡ್ಕೋತಾ ಇದೀವಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ, ಸೆಲ್ಫ್ ಹೆಲ್ಪ್ ಅನ್ನೋ ಹೆಸರಿನಲ್ಲಿ ಏನೋ ಒಂದು ಉದಾಹರಣೆಗೆ ಈಗ ಭಗವದ್ಗೀತೆ ನಮ್ಮ ಪ್ರದೀಪ್ ಅವ್ರು ಹೇಳಿದಾಗೆ ಅದು ಪ್ರಾರಂಭ ಆಗುವಂಥದ್ದೇ, ಮೊದಲನೇ ಅಧ್ಯಾಯದಲ್ಲಿ ಪ್ರಾರಂಭ ಆಗುವಂಥದ್ದೇ ಕೃಷ್ಣ ಅರ್ಜುನನಿಗೆ ಹೊಡಿ ಅಂತ ಹೇಳ್ತಾರೆ. ಅವಾಗ ಅವರು ನಾನು ಹೆಂಗ್ ಹೊಡಿಲಿ, ಆ ಕಡೆ ನನ್ನ ದೊಡ್ಡಪ್ಪ, ತಾತ, ಚಿಕ್ಕಪ್ಪ, ಅಣ್ತಮ್ಮಂದ್ರು, ಕಸಿನ್ಸು, ಮತ್ತೆ ನನಗೆ ಗೊತ್ತಿಲ್ದಿರೋರೆಲ್ಲ ಇದ್ದಾರೆ, ಅವ್ರು ನನ್ಗೇನು ಮಾಡಿಲ್ಲ, ತಪ್ಪಲ್ವಾ ಇದು ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಆ ಕಡೆ ಎಲ್ಲ ಒಳ್ಳೆಯವರು, ಆಮೇಲೆ ಆ ಕಡೆ ಎಲ್ಲ ಇವರು, ನೀನ್ ಮಾತ್ರ ದೊಡ್ಡ ಸಾಕ್ಷ್ಯ ಅಂತ ನನ್ನ ಜೊತೆಗೆ ಬಂದಿಲ್ಲ, ನಿನ್ ಕಡೆ ಎಲ್ಲ ಇರೋರೆಲ್ಲ ಸಾಕ್ಷ್ಯಗಳಂತ ನನ್ನ ಜೊತೆಗೆ ಬಂದಿಲ್ಲ ನಾನು. ಅವ್ರ ಕಡೆ ನನಗೂ ಗೊತ್ತಿದೆ, ಆ ಕಡೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಒಂದು ತಪ್ಪನ್ನು ಮಾಡದೇ ಇರತಕ್ಕಂತ, ಒಂದು ಸುಳ್ಳನ್ನು ಹೇಳದೇ ಇರತಕ್ಕಂತ, ಸದಾ ಒಳ್ಳೇದನ್ನ ಮಾಡ್ತಕ್ಕಂತ ಜನನೂ ಇದ್ದಾರೆ, ಹಾಗೆ ಕಳ್ಳರು ಇದ್ದಾರೆ, ನಿನ್ ಕಡೆನೂ ಹಂಗೆ ಇದೆ. ಆದ್ರೆ ಇಲ್ಲಿ ನಾನು ನಿಂತಿರೋದು ನಿನ್ನ ಉದ್ದೇಶದ ಪರ. ನೀನು ಧರ್ಮ ಅಂದ್ರೆ ರೈಟ್, ಈಗ ಭೂಮಿ ಆ ನೆಲೆ ಅಂತದ ಆ ರಾಜ್ಯ ಯಾರಿಗೆ ಸೇರ್ಬೇಕನ್ನೋ ತಾನೇ ಯುದ್ಧ. ಧರ್ಮ ಸ್ಥಾಪನೆ ನಿಮಗೂ ಇದೆ ಶೇರ್ ಅದ್ರಲ್ಲಿ. ಈಗ ಅವ್ನು ಶೇರ್ ಕೊಟ್ಟಿಲ್ಲ ಅಂತ ನೀವು ಯುದ್ಧ ಮಾಡ್ತಾ ಇದ್ರಿ, ಕರೆಕ್ಟ್ ಇದೆಯಲ್ಲ ಅದು. ಈಗ ನಾವು ಅಣ್ತಮ್ಮದು ಎಕ್ಸಾಂಪಲ್, ಅಪ್ಪ ಆಸ್ತಿ ಸಂಪಾದನೆ ಮಾಡಿದ್ದಾನೆ, ನೀನು ಒಬ್ಬನೇ ಆಸ್ತಿ ತಗೊಂಡ ಕೇಳ್ತೀನಿ 2 ಸಲ 3 ಸಲ, ಕೊಡ್ಲಿಲ್ಲ ಅಂದ್ರೆ ಜಗಳ ಬರ್ತೀನಿ. ಅಂದ್ರೆ ದಿಸ್ ಇಸ್ ಅ ವೆರಿ ಬಿಗ್ ಫಿಲಾಸಫಿ. ನಿನ್ ಹಕ್ಕನ್ನು ಕೇಳೋದು, ಹಕ್ಕ ಅಂದ್ರೆ ಅವ್ ಕೃಷ್ಣ ಹೇಳ್ತಾನೆ ಏನಂತ, ನೀನು ಉದ್ದೇಶ ಇದೆಯಲ್ಲ ಅದಕ್ಕೆ ಕರೆಕ್ಟ್ ಇದೆ, ಅದಕ್ಕೆ ನಾನು ನಿನ್ ಜೊತೆಗೆ ನಿಂತಿದ್ದೀನಿ. ಉದ್ದೇಶ, ನೀನು ಕೆಟ್ಟ ವ್ಯಕ್ತಿ ಆಗಿದ್ರು ನಿನ್ ಉದ್ದೇಶ ಸರಿ ಇದ್ರೆ ಸರಿ ಇದೆ, ನೀನು ಒಳ್ಳೆ ವ್ಯಕ್ತಿ ಆಗಿದ್ರು ನಿನ್ ಉದ್ದೇಶ ಸರಿ ಇಲ್ಲ ಅಂದ್ರೆ ನೀನು ಒಳ್ಳೆ ವ್ಯಕ್ತಿ ಅನ್ನೋ ಕಾರಣಕ್ಕೆ ನನ್ನ ಜೊತೆ ನಿಂತ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.